ಓಂ ನಮೋ ವೇದಪುರುಷಾಯ. ವೇದ ಪ್ರವಚನ ಮಾಲಿಕೆಯಲ್ಲಿ ಋಷಿಗಳ ವಿಷಯವಾಗಿ ನಾವು ವಿಷಯವನ್ನು ತಿಳಿಯುತ್ತಿದ್ದೇವೆ. ಋಷಿ ಮಹರ್ಷಿಯಾಗುವುದು ಹೇಗೆ, ಮಹರ್ಷಿ ಎಂಬುದಾಗಿ ಹೇಗೆ ಕರೆಯಲ್ಪಡುತ್ತಾರೆ ಅನ್ನೋದನ್ನು ಹಿರಿಯರು ಪುರಾಣಗಳಲ್ಲಿ ತುಂಬ ವಿಶೇಷವಾಗಿ ಆ ಶಬ್ದದ ಅರ್ಥವನ್ನು ತಿಳಿಸುತ್ತಾರೆ. ಯಸ್ಮಾದ್ ಋಷಂತಿ ತೇ ಧೀರಾಃ ಮಹಾಂತಂ ಸರ್ವತೋ ಗುಣೈಃ ತಸ್ಮಾನ್ ಮಹರ್ಷಯಃ ಪ್ರೋಕ್ತಾಃ ಬುದ್ಧೇಃ ಪರಮದರ್ಶಿನಃ ಎಂಬುದಾಗಿ. ಸಾಕ್ಷಾತ್ ಪರಬ್ರಹ್ಮನ ಮಾನಸಪುತ್ರರಾಗಿ ಈ ಋಷಿಗಳು, ವಿಶೇಷವಾಗಿ ಮಹರ್ಷಿಗಳು ಹುಟ್ಟುತ್ತಾರೆ ಎಂಬುದಾಗಿ ವಿಷಯವನ್ನು ತಿಳಿಸುತ್ತಾ, ಹೇಗೆ ಅವರಿಗೆ ಈ ಮಹರ್ಷಿತ್ವ ಪ್ರಾಪ್ತಿಯಾಯಿತು ಎಂಬುದನ್ನು ಹೇಳುವಾಗ, ಋಷಿಗಳು ಹುಟ್ಟಿದ ತಕ್ಷಣ ಜ್ಞಾನವನ್ನು ಪಡೆದು ತಪಸ್ಸಿನ ಮೂಲಕ ಲೋಕೋಪಕಾರವಾದಂತಹ ಕೆಲಸಗಳನ್ನು ಮಾಡಲು ಅವರು ಉತ್ಸುಕರಾಗುತ್ತಾರೆ. ಯಸ್ಮಾದೃಶಂತಿ ತೇ ಧೀರಾಃ, ಅವರ ಮನಸ್ಸು ಮಹಾಂತಂ ಸರ್ವತೋ ಗುಣೈಃ, ಮಹತ್ತರವಾದಂತಹ ಆ ಗುಣ ಯಾವುದಿದೆಯೋ, ಅಂದರೆ ಪರಮಶ್ರೇಷ್ಠವಾದಂತಹ ಗುಣ ಯಾರಲ್ಲಿದೆಯೋ ಪರಮಾತ್ಮನಲ್ಲಿ, ಅವನನ್ನು ತಿಳಿಯಬೇಕು ಎಂಬ ಜ್ಞಾನವನ್ನು ಹೊಂದಿದ್ದರಿಂದ ಅವರಿಗೆ ಮಹರ್ಷಿಗಳು ಎಂಬುದಾಗಿ ಕರೆಯಲ್ಪಡುತ್ತಾರೆ. ಇನ್ನು ಆ ಮಹರ್ಷಿಗಳು ಮುಂದೆ ಯಾವ ರೀತಿಯಾಗಿ ಅವರ ಒಂದು ಸೃಷ್ಟಿಯಾಯಿತು ಎಂಬುದನ್ನು ನೋಡಿದಾಗ, ತಸ್ಮಾತ್ ಸಪ್ತರ್ಷಯಸ್ತೆ ವೈ ಭೂತಾದೌ ತತ್ವ ದರ್ಶನಾತ್ ಋಷಿಪುತ್ರ ಋಷಿಕಾಸ್ತು ಮೈಥುನಾತ್ ಗರ್ಭಸಂಭವಾಃ. ಪರಮಾತ್ಮನ ಮನಸ್ಸಿನಿಂದ ಮಾನಸಪುತ್ರರಾಗಿ ಹುಟ್ಟುವಂಥದ್ದು, ಹಾಗೆ ಪರಮೇಶ್ವರನ ಔರಸಪುತ್ರರಾಗಿ ಹುಟ್ಟಿ ಅವರು ತಪಸ್ಸಿನ ಕರ್ತವ್ಯ ಏನು, ತಪಸ್ಸಿನ ಒಂದು ಮಹತ್ವ ಏನು ಎಂಬುದಾಗಿ ತಿಳಿದು ತಪಸ್ಸಿನ ಮೂಲಕವಾಗಿ ಪರಮಾತ್ಮನನ್ನು ದರ್ಶನ ಮಾಡುವಂಥದ್ದು. ಇಂಥವರಿಗೆ ಮಹರ್ಷಿಗಳು ಎಂಬುದಾಗಿ ಕರೆದರು. ಆನಂತರ ಅವರಲ್ಲಿ ವಿಶೇಷವಾಗಿ ತತ್ವವನ್ನು ಸಂದರ್ಶನ ಮಾಡಿದಂಥವರಿಗೆ ಸಪ್ತಋಷಿಗಳು ಎಂಬುದಾಗಿ ಕರೆದರು. ಈ ಸಪ್ತಋಷಿಗಳು ಯಾರು, ಪ್ರಥಮವಾಗಿ ಸಪ್ತಋಷಿಗಳಾಗಿ ಬಂದವರು ಯಾರು ಎಂಬುದಾಗಿ ನೋಡಿದರೆ, ಅದರಲ್ಲಿ ಮುಖ್ಯವಾಗಿ ಬ್ರಹ್ಮನ ಮಾನಸಪುತ್ರರ ಬಗ್ಗೆ ನಾವು ತಿಳಿಯೋದಾದರೆ, ಭೃಗು, ಮರೀಚಿ, ಅತ್ರಿ, ಅಂಗಿರ, ಪುಲಹ, ಕ್ರತು, ಮನು, ದಕ್ಷ, ವಸಿಷ್ಠ, ಪುಲಸ್ತ್ಯ ಎಂಬುದಾಗಿ ಬ್ರಹ್ಮನ ಮಾನಸಪುತ್ರರಾಗಿ ಅವರು ಹುಟ್ಟುತ್ತಾರೆ. ಆನಂತರ ಈಶ್ವರನ ಪರಮಾತ್ಮನ ಔರಸಪುತ್ರರಾಗಿ, ಅಂದರೆ ತನ್ನ ಶರೀರದಿಂದ ಹುಟ್ಟಿದಂಥವರು ಕಾವ್ಯ, ಬೃಹಸ್ಪತಿ, ಕಶ್ಯಪ, ಚವನ ಇತ್ಯಾದಿ ಮಹರ್ಷಿಗಳು. ಹೀಗೆ ಪರಮಾತ್ಮನಿಂದ ಸೃಷ್ಟಿಸಲ್ಪಡುವಾಗ ಮಹರ್ಷಿಗಳು ಮೊದಲಿಗೆ ಜನ್ಮವನ್ನು ತಾಳುತ್ತಾರೆ, ಪರಮಾತ್ಮನ ಮಾನಸಪುತ್ರರಾಗಿ ಹಾಗೂ ಔರಸಪುತ್ರರಾಗಿ ಹುಟ್ಟುತ್ತಾರೆ ಎಂಬುದಾಗಿ ತಿಳಿಯುತ್ತಾ, ಇನ್ನೂ ಹಲವು ವಿಷಯಗಳನ್ನು, ನಿಗೂಢವಾದಂತಹ ವಿಷಯಗಳನ್ನು ಮುಂದೆ ನಾವು ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಈ ಪ್ರವಚನ ಮಾಲಿಕೆಯ ಸಂಚಿಕೆಯನ್ನು ಮಂಗಳ ಮಾಡೋಣ. ಓಂ ನಮೋ ವೇದಪುರುಷಾಯ.